ನಮಸ್ಕಾರ. ದಾವಣಗೆರೆ ದಕ್ಷಿಣದ ಉಪಚುನಾವಣೆ ಇದು ಸದ್ಯಕ್ಕೆ ಕೇವಲ ಒಂದು ಬೈ ಎಲೆಕ್ಷನ್ ಆಗಿ ಉಳಿದಿಲ್ಲ. ಬದಲಿಗೆ ಇಡೀ ಕರ್ನಾಟಕದ ರಾಜಕೀಯದಲ್ಲಿ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ಯಾಕಂದ್ರೆ ಇಲ್ಲಿ ಸ್ಪರ್ಧೆ ಇರೋದು ಎರಡು ಪಕ್ಷಗಳ ನಡುವೆ ಅಲ್ಲ, ಬದಲಿಗೆ ಒಂದು ಕಡೆ ದಶಕಗಳ ಕಾಲ ಅಧಿಕಾರ ಹಿಡಿದ ಒಂದು ಪ್ರಬಲ ಕುಟುಂಬ, ಇನ್ನೊಂದು ಕಡೆ ಇದೇ ಮೊದಲ ಬಾರಿಗೆ ತಮ್ಮ ರಾಜಕೀಯ ಹಕ್ಕಿಗಾಗಿ ಬೀದಿಗಿಳಿದಿರೋ ಆ ಕ್ಷೇತ್ರದ ಅತಿದೊಡ್ಡ ಸಮುದಾಯ. ಸೊ ಈ ಸಂಘರ್ಷದ ಅಸ್ಲಿ ಕಥೆ ಏನು, ಇದರ ಹಿಂದಿನ ಲೆಕ್ಕಾಚಾರಗಳೇನು? ಬನ್ನಿ ಇವತ್ತು ಇದನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ಮಾತಿದೆಯಲ್ಲ, ಇದು ಇಡೀ ಸನ್ನಿವೇಶವನ್ನ ತುಂಬಾ ಚೆನ್ನಾಗಿ ಹಿಡಿದಿಡುತ್ತೆ. ಯಾವತ್ತೂ ಟಿಕೆಟ್ ತಮ್ಮ ಮನೆ ಬಾಗ್ಲಿಗ್ ಬರುತ್ತೆ ಅಂತ ಕಾಯ್ತಾ ಇದ್ದ ಒಂದು ಕುಟುಂಬ ಇವತ್ತು ಜನರನ್ನ ಸೇರ್ಸಿ ನಮ್ಗೆ ಟಿಕೆಟ್ ಕೊಡಿ ಅಂತ ಕೇಳೋ ಸ್ಥಿತಿಗೆ ಬಂದಿದೆ. ಇದನ್ನೇ ಕೆಲವರು ಪ್ರಜಾಪ್ರಭುತ್ವದ ನಿಜವಾದ ಗೆಲುವು ಅಂತ ಕರೀತಿದ್ದಾರೆ. ಹಾಗಾದ್ರೆ ದಾವಣಗೆರೆಯಲ್ಲಿ ಈ ರೀತಿಯ ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ಆಫ್ ಯಾಕೆ ಕ್ರಿಯೇಟ್ ಆಯ್ತು? ಇದರ ಮೂಲ ಕಾರಣ ಏನು? ಒಂದು ಕಡೆ 3 ತಲೆಮಾರುಗಳಿಂದ ರಾಜಕೀಯದಲ್ಲಿ ಆಳವಾಗಿ ಬೇರೂರಿರುವ ಶಾಮನೂರು ಕುಟುಂಬ, ಮತ್ತೊಂದು ಕಡೆ ಆ ಕ್ಷೇತ್ರದ ಗೆಲುವನ್ನೇ ಡಿಸೈಡ್ ಮಾಡಬಲ್ಲ ಮುಸ್ಲಿಂ ಸಮುದಾಯ. ಇವರಿಬ್ಬರ ನಡುವೆ ಒಂದೇ ಒಂದು ಟಿಕೆಟ್ಗಾಗಿ ನಡೀತಿರೋ ಈ ಜಗ್ಗಾಟವೇ ಇವತ್ತಿನ ಈ ಬಿಕ್ಕಟ್ಟಿನ ಕೇಂದ್ರಬಿಂದು. ಈ ಬಿಕ್ಕಟ್ಟು ಒಂದೇ ದಿನದಲ್ಲಿ ಶುರುವಾದದ್ದಲ್ಲ. ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಉಪಚುನಾವಣೆ ಘೋಷಣೆಯಾಯಿತು. ತಕ್ಷಣವೇ ಅವರ ಕುಟುಂಬದ 3ನೇ ತಲೆಮಾರಿನ ಸಮರ್ಥ್ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಬೇಕು ಅಂತ ಡಿಮ್ಯಾಂಡ್ ಬಂತು. ಆದ್ರೆ ಇದಕ್ಕೆ ಪ್ರತಿಯಾಗಿ ದಶಕಗಳಿಂದ ಕಾಂಗ್ರೆಸ್ನ ಜೊತೆ ನಿಂತಿದ್ದ ಮುಸ್ಲಿಂ ಸಮುದಾಯ ಈ ಬಾರಿ ನಮಗೆ ಪ್ರಾತಿನಿಧ್ಯ ಬೇಕೇ ಬೇಕು ಅಂತ ಧ್ವನಿ ಎತ್ತಿತು. ಈ ಜಟಾಪಟಿ ನಡೀತಿದ್ದ ಹಾಗೆ ಪಕ್ಷದ ಅಧಿಕೃತ ಘೋಷಣೆಗೂ ಮುಂಚೆಯೇ ಸಮರ್ಥ್ ನಾಮಪತ್ರ ಸಲ್ಲಿಸಿದ್ದು ಇದೆಯಲ್ಲ, ಇದು ಹೈಕಮಾಂಡ್ಗೆ ಕೊಟ್ಟ ಒಂದು ನೇರ ಸವಾಲಿನಂತಿತ್ತು. ಈ ಜಗಳದ ತೀವ್ರತೆ ನಿಮಗೆ ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ನಾವು ಮೊದಲು ದಾವಣಗೆರೆ ದಕ್ಷಿಣ ಕ್ಷೇತ್ರದ ವೋಟ್ ಬ್ಯಾಂಕ್ ಲೆಕ್ಕಾಚಾರಗಳನ್ನ ನೋಡ್ಲೇಬೇಕು. ಯಾಕಂದ್ರೆ ಇಲ್ಲಿ ನಂಬರ್ಗಳು ಕೇವಲ ಅಂಕಿಗಳಲ್ಲ, ಅವು ಪೊಲಿಟಿಕಲ್ ಪವರ್ನ ಸಿಂಬಲ್. ಈ ಚಾರ್ಟ್ ಅನ್ನ ಒಮ್ಮೆ ಗಮನಿಸಿ. ಇಲ್ಲಿ ಸುಮಾರು 38% ಮುಸ್ಲಿಂ ಮತದಾರರಿದ್ದಾರೆ, ಅಂದ್ರೆ ಆ ಕ್ಷೇತ್ರದ ಅತಿದೊಡ್ಡ ಸಮುದಾಯ. ಅವರ ನಂತರ 28% ಲಿಂಗಾಯತರು ಮತ್ತು 21% SC/ST ಸಮುದಾಯದವರಿದ್ದಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ: ಈ ಕ್ಷೇತ್ರದ ರಾಜಕೀಯದ ಆಟದಲ್ಲಿ ಯಾರು ಗೆಲ್ಬೇಕು ಅಂತ ನಿರ್ಧಾರ ಮಾಡೋದು ಇಲ್ಲಿನ ಅತಿದೊಡ್ಡ ಸಮುದಾಯವೇ. ಸುಮಾರು 80,000. ಇದು ದಾವಣಗೆರೆ ದಕ್ಷಿಣದಲ್ಲಿರೋ ಮುಸ್ಲಿಂ ಮತದಾರರ ಅಂದಾಜು ಸಂಖ್ಯೆ. ನೋಡಿ, ಯಾವೇ ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಮತದಾರರು ಒಂದಾಗಿ ನಿಂತ್ರೆ ಅವರೇ ಕಿಂಗ್ ಮೇಕರ್ ಆಗ್ತಾರೆ. ಇಲ್ಲಿವರೆಗೂ ಈ ವೋಟ್ ಬ್ಯಾಂಕ್ ಬಹುತೇಕ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸಿಕೊಂಡು ಬಂದಿದೆ. ಹಾಗಾದ್ರೆ ಕಾಂಗ್ರೆಸ್ ಟಿಕೆಟ್ಗಾಗಿ ನಡೀತಿರೋ ಈ ಹೋರಾಟದಲ್ಲಿ ಎರಡು ಕಡೆ ವಾದಗಳೇನು? ಒಂದು ಕಡೆ ಫ್ಯಾಮಿಲಿ ಪಾಲಿಟಿಕ್ಸ್, ಇನ್ನೊಂದು ಕಡೆ ಒಂದು ಇಡೀ ಸಮುದಾಯದ ಹಕ್ಕು. ಬನ್ನಿ ಇದನ್ನ ನೇರವಾಗಿ ನೋಡೋಣ. ಶಾಮನೂರು ಕುಟುಂಬದ ವಾದ ಸಿಂಪಲ್ ಆಗಿದೆ. 30 ವರ್ಷಗಳಿಂದ ನಾವು ಈ ಕ್ಷೇತ್ರವನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿದೀವಿ. ಇದೇ ಕುಟುಂಬದಿಂದ ಒಬ್ರು MP ಇದ್ದಾರೆ, ಇನ್ನೊಬ್ರು ಮಂತ್ರಿಯಾಗಿದ್ದಾರೆ. ಈಗ 3ನೇ ಜನರೇಷನ್ ರಾಜಕೀಯಕ್ಕೆ ಬರೋಕೆ ಇದು ಸರಿ ಟೈಮ್ ಅನ್ನೋದು ಅವ್ರ ಮಾತು. ಆದ್ರೆ ಮುಸ್ಲಿಂ ಸಮುದಾಯದ ವಾದ ಅದಕ್ಕಿಂತಲೂ ಸ್ಟ್ರಾಂಗ್ ಆಗಿದೆ. ಅವ್ರು ಹೇಳ್ತಾರೆ, ನಾವು ಕ್ಷೇತ್ರದ ಅತಿದೊಡ್ಡ ವೋಟ್ ಬ್ಯಾಂಕ್, ದಶಕಗಳಿಂದ ನಿಮ್ಗೆ ನಿಷ್ಠೆ ತೋರ್ಸಿದೀವಿ, ಪ್ರತಿ ಬಾರಿಯೂ ಬೇರೆಯವರಿಗೂ ವೋಟ್ ಹಾಕಿ ಗೆಲ್ಸಿದೀವಿ. ಈ ಸಲ ನಮಗೂ ರಾಜಕೀಯ ಪ್ರಾತಿನಿಧ್ಯ ಸಿಗ್ಬೇಕು, ಇದು ನಮ್ ಹಕ್ಕು. ಒಂದು ಕಡೆ ಕುಟುಂಬದ ಪ್ರತಿಷ್ಠೆ, ಇನ್ನೊಂದು ಕಡೆ ಸಮುದಾಯದ ಹಕ್ಕೊತ್ತಾಯ. ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಅಕ್ಷರಶಃ ಧರ್ಮ ಸಂಕಟಕ್ಕೆ ಸಿಲುಕಿದೆ. ಅವರು ಯಾದೇ ನಿರ್ಧಾರ ತಗೊಂಡ್ರೂ ಪಕ್ಷಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಮುಂದಿರೋ ಸವಾಲುಗಳು ಎಂಥದ್ದು ಅಂತೀರಾ? ಒಂದು ವೇಳೆ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಅವರ ಹಿಡಿತದಲ್ಲಿರುವ ಲಿಂಗಾಯತ ಮತಗಳು ಬಿಜೆಪಿಗೆ ಶಿಫ್ಟ್ ಆಗೋ ಚಾನ್ಸ್ ಇದೆ. ಆಗ ಕಾಂಗ್ರೆಸ್ ಸೋಲ್ಬಹುದು. ಸರಿ, ಕುಟುಂಬಕ್ಕೆ ಟಿಕೆಟ್ ಕೊಟ್ರೆ ಬೇಸರಗೊಂಡ ಮುಸ್ಲಿಂ ಸಮುದಾಯ AIMIM, SDPI ಅಥವಾ ಪಕ್ಷೇತರ ಅಭ್ಯರ್ಥಿಗೆ ವೋಟ್ ಹಾಕ್ತಿವೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಹೀಗೆ ವೋಟ್ಗಳು ಸ್ಪ್ಲಿಟ್ ಆದ್ರೆ ಅದರ ನೇರ ಲಾಭ 3ನೇ ಪಕ್ಷವಾದ ಬಿಜೆಪಿಗೆ ಸಿಗುತ್ತೆ. ಅಂದ್ರೆ ಇದು ಕಂಪ್ಲೀಟ್ ಲೂಸ್ ಸಿಚುವೇಶನ್. ಪಕ್ಷದ ನಿರ್ಧಾರಕ್ಕೆ ಕಾಯದೆ ನಾಮಪತ್ರ ಸಲ್ಲಿಸುವ ಮೂಲಕ ಶಾಮನೂರು ಕುಟುಂಬ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ: ಟಿಕೆಟ್ ನಮಗೆ ಕೊಡಿ, ಇಲ್ಲವಾದರೆ ಪರಿಣಾಮ ಎದುರಿಸೋಕೆ ರೆಡಿಯಾಗಿ. ಇದು ಕೇವಲ ಒಂದು ರಾಜಕೀಯ ನಡೆ ಅಲ್ಲ, ಬದಲಿಗೆ ಹೈಕಮಾಂಡನ ಅಧಿಕಾರಕ್ಕೆ ಹಾಕಿದ ಒಂದು ಓಪನ್ ಚಾಲೆಂಜ್. ಸರಿ, ಈ ದೊಡ್ಡ ನಾಯಕರ ಲೆಕ್ಕಾಚಾರಗಳನ್ನ ಸ್ವಲ್ಪ ಬದಿಗಿಡೋಣ. ಈಗ ಆ ಕ್ಷೇತ್ರದ ಸಾಮಾನ್ಯ ಮತದಾರರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಅವರ ಮಾತುಗಳಲ್ಲಿ ದಶಕಗಳ ನೋವಿದೆ, ಆಕ್ರೋಶವಿದೆ, ಜೊತೆಗೆ ಬದಲಾವಣೆಯ ಒಂದು ಹಂಬಲ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ. ಸಾಕು ಈ ಕುಟುಂಬ ರಾಜಕಾರಣ,
ಇದು ಕೇವಲ ಒಬ್ಬರ ಮಾತಲ್ಲ, ಇದು ಆ ಕ್ಷೇತ್ರದ ಜನರ ಮನದಾಳದ ಮಾತು. 24 ವರ್ಷಗಳ ಅಧಿಕಾರದ ನಂತರ ನಮ್ಮ ಕ್ಷೇತ್ರಕ್ಕೆ ನೀವು ಮಾಡಿರೋ ಡೆವಲಪ್ಮೆಂಟ್ ಏನು ಅಂತ ಜನ ನೇರವಾಗಿ ಪ್ರಶ್ನಿಸ್ತಿದ್ದಾರೆ. ಇದು ವಂಶ ಪಾರಂಪರ್ಯ ರಾಜಕೀಯದ ಮೇಲಿನ ಅವರ ಅಸಮಾಧಾನದ ಸ್ಪಷ್ಟ ಸಂಕೇತ. ಇದೊಂದು ಬಹಳ ಗಂಭೀರವಾದ ಆರೋಪ. ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಗಳ ನಡುವೆ ಅಭಿವೃದ್ಧಿಯಲ್ಲಿ ತಾರತಮ್ಯ ಮಾಡಲಾಗ್ತಿದೆ ಅನ್ನೋದು ಅಲ್ಲಿನ ಜನರ ಅಳಲು. ದಕ್ಷಿಣಕ್ಕೆ ಬರ್ಬೇಕಾದ ಫಂಡ್ಸ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ನಿಂದ ಉತ್ತರ ಕ್ಷೇತ್ರಕ್ಕೆ ಹೋಗ್ತಿದೆ, ನಮ್ಮನ್ನ ಮಲತಾಯಿ ಧೋರಣೆಯಿಂದ ನೋಡ್ತಿದ್ದಾರೆ ಅನ್ನೋ ನೋವು ಅವರ ಮಾತುಗಳಲ್ಲಿ ಕೇಳಿಬರುತ್ತಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸ್ಪಷ್ಟ ಎಚ್ಚರಿಕೆಯ ಗಂಟೆ ಅಂತಾನೆ ಹೇಳಬಹುದು. ಈ ಸಲ ನಮ್ಮ ಸಮುದಾಯಕ್ಕೆ ಟಿಕೆಟ್ ಸಿಗದಿದ್ದರೆ ನಮ್ಮ ವೋಟುಗಳು ನಿಮ್ಗೆ ಗ್ಯಾರಂಟಿ ಅಂತ ಅನ್ಕೋಬೇಡಿ, ನಮಗೂ ಬೇರೆ ಆಯ್ಕೆಗಳಿವೆ ಅಂತ ಮುಸ್ಲಿಂ ಸಮುದಾಯದ ಯುವಕರು ನೇರವಾಗಿ ಹೇಳ್ತಿದ್ದಾರೆ. ಇದರ ಅರ್ಥ ಅವರ ವೋಟುಗಳನ್ನ ಇನ್ನು ಮುಂದೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ತಗೊಳ್ಳೋಕೆ ಸಾಧ್ಯವಿಲ್ಲ. ಹಾಗಾದ್ರೆ ಈ ಇಡೀ ಘಟನೆಯನ್ನು ನಾವು ಹೇಗೆ ನೋಡಬೇಕು? ಇದು ಬರೀ ಒಂದು ಟಿಕೆಟ್ ಹಂಚಿಕೆಗಾಗಿ ನಡೆಯುತ್ತಿರೋ ಜಗಳ ಅಷ್ಟೇನಾ, ಅಥವಾ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಇದಕ್ಕೆ ಇನ್ನೂ ದೊಡ್ಡ ಅರ್ಥ ಇದೆಯಾ? ಈ ಕಥೆ ಈಗ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದನ್ನ ಮೀರಿದೆ. ದಶಕಗಳಿಂದ ಒಂದು ಕ್ಷೇತ್ರವನ್ನು ಆಳುತ್ತಿದ್ದ ಪ್ರಬಲ ರಾಜಕೀಯ ಕುಟುಂಬವನ್ನು, ಅವರದ್ದೇ ನಿಷ್ಠಾವಂತ ವೋಟ್ ಬ್ಯಾಂಕ್ ಇವತ್ತು ಸಾರ್ವಜನಿಕವಾಗಿ ಪ್ರಶ್ನಿಸ್ತಿದೆ, ಸವಾಲು ಹಾಕ್ತಿದೆ. ತಮ್ಮ ಹಕ್ಕಿಗಾಗಿ ಸಾಮಾನ್ಯ ಜನ ಧ್ವನಿ ಎತ್ತುತ್ತಿರೋ ಈ ಬೆಳವಣಿಗೆಯೇ ಒಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆ ಅಲ್ವಾ? ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ದಾವಣಗೆರೆ ದಕ್ಷಿಣದ ಉಪಚುನಾವಣೆ ರಿಸಲ್ಟ್ ಏನೇ ಬರಲಿ, ಇಲ್ಲಿ ನಿಜವಾಗಿ ಗೆಲ್ಲೋದ್ಯಾರು? ಹಣ, ಅಧಿಕಾರ ಬಲ ಇರೋ ಅಭ್ಯರ್ಥಿನಾ, ಪೊಲಿಟಿಕಲ್ ಗೇಮ್ ಆಡೋ ಪಕ್ಷನಾ, ಅಥವಾ ತಮ್ಮ ಹಕ್ಕಿಗಾಗಿ ಧ್ವನಿ ಎತ್ತಿ ಪ್ರಬಲರನ್ನೇ ಪ್ರಶ್ನಿಸೋ ಹಂತಕ್ಕೆ ಬಂದಿರೋ ಪ್ರಜಾಪ್ರಭುತ್ವನಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದೀವಿ. ಖಂಡಿತ ಯೋಚನೆ ಮಾಡಿ. ನಾವು ಕೇವಲ ಚುನಾವಣೆಯನ್ನು ಗೆಲ್ಲಬೇಕಿಲ್ಲ, ನಾವು ನಮ್ಮ ಭವಿಷ್ಯವನ್ನು ಗೆಲ್ಲಬೇಕು. ಯುನೈಟೆಡ್ ಉಮ್ಮಹ್ ಇಂಡಿಯಾ ಚಾನೆಲ್ ಸಮಾಜದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಜಾಗೃತಿಗಾಗಿ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಸಮುದಾಯದ ಶಿಕ್ಷಣ, ಉದ್ಯೋಗ, ನಾಯಕತ್ವ ಮತ್ತು ಅಭಿವೃದ್ಧಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಣ್ಣ ಬೆಂಬಲ ನಮ್ಮ ದೊಡ್ಡ ಬದಲಾವಣೆಗೆ ಶಕ್ತಿ ನೀಡುತ್ತದೆ. ನಮ್ಮೊಂದಿಗೆ ನಿಂತು ಜಾಗೃತಿಯ ಬೆಳಕನ್ನು ಹರಡಿದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು.